ನನ್ನನ್ನು ನೋಡಿದ್ರೆ ಅಸಮಾಧಾನ ಇದೆ ಅಂತ ನಿಮಗೆ ಅನ್ಸುತ್ತಾ? ಇದು ಕಾಂಗ್ರೆಸ್ ಜೊತೆಗಿನ ಭಿನ್ನಮತದ ಬಗ್ಗೆ ಸಿಎಂ ಕುಮಾರಸ್ವಾಮಿ ನೀಡಿದಂತಹ ಉತ್ತರ. ಕ್ಯಾಬಿನೆಟ್ ವಿಸ್ತರಣೆ, ಖಾತೆ ಹಂಚಿಕೆ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಈ ಬಗ್ಗೆ ಯಾವುದೇ ಅಸಮಾಧಾನ ಕೂಡ ನಂಗಿಲ್ಲ. ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿನೇ ತೀರ್ಮಾನ ತಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಬಸವರಾಜ ಹೊರಟ್ಟಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಎಚ್ಡಿಕೆ, ಕೆಲವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ, ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿದರು. ಇನ್ನು ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಮಾತನಾಡಿದರೆ ತಪ್ಪೇನು ಅಂತ ಸಮಜಾಯಿಷಿಯನ್ನು ಕೂಡ ನೀಡಿದ್ದಾರೆ. ಖಾತೆಗಳ ಹಂಚಿಕೆ ಈಗಾಗಲೇ ಕಾಂಗ್ರೆಸ್ನ ನಾಯಕರನ್ನು ಕಳಿಸಿದ್ದಾರೆ, ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೇನೆ. ಅದರ ಮಾಹಿತಿಗಳನ್ನ ನಮ್ಮ ಮಾಧ್ಯಮದ ಇಲಾಖೆಯನ್ನು ಕೊಡ್ತಾರೆ. ನಿಮಗೆ ಯಾವುದು ಅಸಮಾಧಾನವೂ ಇಲ್ಲ. ನನ್ನ ನೋಡಿದ್ರೆ ಅಸಮಾಧಾನವಾಗಿ ಕಾಣ್ತೀನಿ. ಚೆನ್ನಾಗಿದೆ. ಕೆಲವರು ಚರ್ಚೆ ಮಾಡ್ತಾರೆ. ಈಗ ಕೆಲವರು ಚರ್ಚೆ ಮಾಡೋದಕ್ಕೆಲ್ಲ ನಾನು ಜವಾಬ್ದಾರಿ ತಗೊಳ್ಳಿಕ್ಕಾಗೋದಿಲ್ಲ. ಅವರದವ್ರ ವೈಯಕ್ತಿಕವಾದಂತ ಅಭಿಪ್ರಾಯಗಳನ್ನು ಕೊಟ್ಟಿರ್ತಾರೆ. ಅದೆಲ್ಲ ಕೂತ್ ಚರ್ಚೆ ಮಾಡಿ ಎಲ್ಲ ಒಂದು ಒಟ್ಟಾಗೆ ತೀರ್ಮಾನ ಮಾಡ್ತೀವಿ. ಏನ್ ಸಮಸ್ಯೆ ಇಲ್ಲ, ಯಾವುದು ಸಮಸ್ಯೆಗಳಿಲ್ಲ. ಎಲ್ಲ ರೀತಿಯ ತೀರ್ಮಾನಗಳು ಸುಗಮವಾಗಿ ಆಗ್ತದೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಪಡೆಯತಕ್ಕಂಥದ್ದು ಪ್ರಶ್ನೆ ಇರಲ್ಲ. ಅದು ಮಂಡಳಿ ಕೆಲವು ತೀರ್ಮಾನ ಏನ್ ಮಾಡ್ಕೊಂಡಿರ್ತಾರೆ, ಅದು ಏನಾದರೂ ಕಾನೂನು ಬಾಹಿರವಾಗಿ ನಡೆದಿರತಕ್ಕಂಥದ್ದು ಏನಾದರೂ ಇದ್ರೆ ಮಾಹಿತಿ. ಇದು ಕುಮಾರಸ್ವಾಮಿ ಅವರ ಮಾತು. ನನ್ನನ್ನು ನೋಡಿದ್ರೆ ನಿಮಗೆ ಅಸಮಾಧಾನ ಇದೆ ಅಂತ ಅನ್ಸುತ್ತಾ ಅಂತ ಕಾಂಗ್ರೆಸ್ ಜೊತೆಗಿನ ಭಿನ್ನಮತ ಇದೆಯಲ್ಲ ಸರ್, ನಿಮ್ಗೆ ಏನಾದ್ರು ಅಸಮಾಧಾನ ಇದೆಯಾ ಅಂತ ಕೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಚಿವರ ಖಾತೆ ಹಂಚಿಕೆ ವಿಚಾರ ಈಗ ಅದನ್ನ ರಾಜ್ಯಪಾಲರಿಗೆ ಕಟ್ಕೊಳಿಸಿದ್ದೀನಿ, ಅದೆಲ್ಲ ಏನೂ ಇಲ್ಲ, ಏನು ನೀವು ಅನ್ಕೊಂಡಂಗೆ ಏನೂ ಇಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ.